ಹಾಯ್ ಹಲೋ ಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಆಟ. ಐಪಿಎಲ್ ನಿಂದ ಭಾಗಶಃ ಹೊರಬಿದ್ದಂತ ಮುಂಬೈ ಇಂಡಿಯನ್ಸ್ ತಂಡ ಪ್ರಶಸ್ತಿ ಸುತ್ತಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಎಂಟ್ರಿ. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಐಪಿಎಲ್ 2026ರ 44ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಭರ್ಜರಿಯಾದಂತ ಜಯವನ್ನ ಸಾಧಿಸಿತ್ತು. ಇದು ಮುಂಬೈ ತಂಡದ ಸೀಸನ್ ನ 7ನೇ ಸೋಲಾಗಿ ದಾಖಲಾಗಿದ್ದು, ಪ್ಲೇ ಆಫ್ ಕನಸು ಬಹುತೇಕ ಅಂತ್ಯಗೊಂಡಿದೆ. ಇತ್ತ ಚೆನ್ನೈ ತಂಡ 4ನೇ ಗೆಲುವಿನೊಂದಿಗೆ ಅಂಕ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿ ತನ್ನ ಪ್ಲೇ ಆಫ್ ಭರವಸೆ ಜೀವಂತವಾಗಿರಿಸಿಕೊಂಡಿದೆ. ಮುಂಬೈ ಈ ಆವೃತ್ತಿಯಲ್ಲಿ ಲೀಗ್ ಹಂತದಲ್ಲಿ ತನ್ನ ಪಯಣವನ್ನ ಕೊನೆಗೊಳಿಸುವಂತಾಗಿದೆ. ಐಪಿಎಲ್ 2026ರ 44ನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ತಂಡದ ನಡುವೆ ನಡೆಯಿತು. ಈ ಆವೃತ್ತಿಯಲ್ಲಿ ಉಭಯ ತಂಡಗಳ ಎರಡನೆಯ ಮುಖಾಮುಖಿಯಾಗಿತ್ತು. ಇದು ಮೊದಲ ಮುಖಾಮುಖಿಯಲ್ಲಿ ಮುಂಬೈ ವಿರುದ್ಧ ಸಿಎಸ್ಕೆ ಭರ್ಜರಿ ಜಯವನ್ನು ಕೂಡ ಸಾಧಿಸಿತ್ತು. ಹೀಗಾಗಿ ಎರಡನೆಯ ಮುಖಾಮುಖಿಯಲ್ಲಿ ಮುಂಬೈ ಸೇಡು ತೀರಿಸಿಕೊಳ್ಳಲಿದೆ ಎಂದು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಕೂಡ ಮಾಡಿದ್ರು. ಆದ್ರೆ ಈ ನಿರೀಕ್ಷೆ ಹುಸಿಯಾಯಿತು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತಂತ ಮುಂಬೈ ತಂಡ ಈ ಆವೃತ್ತಿಯಲ್ಲಿ 7ನೇ ಸೋಲಿಗೆ ಕೊರಳೊಡ್ಡಬೇಕಾಯಿತು. ಇತ್ತ ಈ ಆವೃತ್ತಿಯಲ್ಲಿ 4ನೇ ಗೆಲುವು ಸಾಧಿಸಿದಂತ ಸಿಎಸ್ಕೆ ಪಾಯಿಂಟ್ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಕೂಡ ಏರಿತ್ತು. ಈ ಸೋಲಿನೊಂದಿಗೆ ಮುಂಬೈ ತಂಡ ಲೀಗ್ ಹಂತದಲ್ಲಿ ತನ್ನ ಪ್ರಯಾಣ ಮುಗಿಸುವುದು ಭಾಗಶಃ ಖಚಿತವಾಗಿದ್ದಂತಾಗಿದೆ. ಮೇ 2 ಅಂದ್ರೆ ಶನಿವಾರದಂದು ನಡೆದಂತ ಈ ಪಂದ್ಯದಲ್ಲಿ ಮುಂಬೈ ತಂಡದ ನಾಯಕರಾಗಿದ್ದಂತ ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಲು ನಿರ್ಧಾರ ಮಾಡಿಕೊಂಡ್ರು. ಇದರ ಹೊರತಾಗಿಯೂ ಕೂಡ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ ಕೇವಲ 159 ರನ್ ಅನ್ನು ಗಳಿಸುವ ಮುಖಾಂತರ ಟಾಸ್ ಗೆದ್ದ ಲಾಭವನ್ನ ಉಪಯೋಗಿಸಿಕೊಳ್ಳಲು ವಿಫಲವಾಯಿತು ಮುಂಬೈ ಇಂಡಿಯನ್ಸ್ ತಂಡ. ನಮನ್ದೀರ್ ಮುಂಬೈ ಪರ 57 ರನ್ ಮಾಡಿ ಗರಿಷ್ಠ ಸ್ಕೋರ್ ಅನ್ನ ಮಾಡಿದ್ರೆ, ಆರಂಭಿಕ ಆಟಗಾರ ರಿಯಾನ್ ರಿಕಲ್ಟನ್ ಅವರು ಕೂಡ 37 ರನ್ ಬಾರಿಸಿದ್ದು. ಆದಾಗ್ಯೂ ನಾಯಕ ಹಾರ್ದಿಕ್ ಪಾಂಡ್ಯ ಅವರ ಪ್ರದರ್ಶನ ನಿರಾಶಾದಾಯಕವಾಗಿತ್ತು. ಆಡಿದಂತ 27 ಎಸೆತಗಳಲ್ಲಿ ಪಾಂಡ್ಯ ಕೇವಲ 18 ರನ್ ಮಾಡುವಲ್ಲಿ ಮಾತ್ರ ಸಶಕ್ತರಾದ್ರು. ಬೌಲಿಂಗ್ ವಿಷಯದಲ್ಲಿ ಚೆನ್ನೈ ಪರ ಮತ್ತೊಮ್ಮೆ ಮಿಂಚಿದಂತ ಅಂಶುಲ್ ಕಾಂಬೋಜ್ 4 ಓವರ್ಗಳಲ್ಲಿ ಕೇವಲ 32 ರನ್ ಬಿಟ್ಟುಕೊಟ್ಟು 3 ಅತ್ಯುನ್ನತವಾದಂತ ವಿಕೆಟ್ ಅನ್ನ ಪಡೆದ್ರು. ಸ್ಪಿನ್ನರ್ ನೂರ್ ಅಹಮದ್ ಅವರು 26 ರನ್ ನೀಡಿ 2 ವಿಕೆಟ್ ಗಳನ್ನು ಕೂಡ ಪಡ್ಕೊಂಡ್ರು. ಜೆಮಿ ಓವರ್ಟನ್ 1 ವಿಕೆಟ್ ಅನ್ನ ಪಡ್ಕೊಂಡು ಉತ್ತಮ ಪ್ರದರ್ಶನ ಕೂಡ ನೀಡಿದ್ರು. ಈ ಪಂದ್ಯದಲ್ಲಿ ಗೆಲ್ಲಲು ಮುಂಬೈ ತಂಡಕ್ಕೆ ಸಿಎಸ್ಕೆಗಿಂತ ಉತ್ತಮ ಬೌಲಿಂಗ್ ಕೂಡ ಅಗತ್ಯವಿತ್ತು. ಇದಕ್ಕೆ ಪೂರಕವಾಗಿದ್ದಂತ ಜಸ್ಪ್ರೀತ್ ಬುಮ್ರಾ 2ನೇ ಓವರ್ ಕೂಡ ಫಾರ್ಮ್ ನಲ್ಲಿರುವಂತಹ ಸಂಜು ಸ್ಯಾಮ್ಸನ್ ಅವ್ರನ್ನ ಔಟ್ ಮಾಡಿದ್ರು. ಆದಾಗ್ಯೂ ಫಾರ್ಮ್ಗೆ ಮರಳಿದಂತ ನಾಯಕ ಋತುರಾಜ್ ಗಾಯಕ್ವಾಡ್ ಊರ್ವಿಲ್ ಪಟೇಲ್ ಜೊತೆಗೂಡಿ 49 ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡ್ರು. ನಂತರ ಗಾಯಕ್ವಾಡ್ ಜೊತೆಯಾದಂತ ಯುವ ಬ್ಯಾಟ್ಸ್ಮನ್ ಕಾರ್ತಿಕ್ ಶರ್ಮಾ ಕೂಡ ನಾಯಕನಿಗೆ ಉತ್ತಮ ಸಾಥನ್ನ ನೀಡಿದ್ರು. ಕಾರ್ತಿಕ್ ಶರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ತಂಡವನ್ನು ನಿಧಾನವಾಗಿ ಗುರಿಯತ್ತ ಮುನ್ನಡೆಸಿದ್ರು. ಈ ಹಂತದಲ್ಲಿ ಋತುರಾಜ್ ಗಾಯಕ್ವಾಡ್ ತಮ್ಮ ಸತತ 2ನೇ ಅರ್ಧ ಶತಕವನ್ನು ಪೂರೈಸಿದ್ರೆ, ಇತ್ತ ಕಾರ್ತಿಕ್ ಶರ್ಮಾ ಕೂಡ ತಮ್ಮ ಮೊದಲ ಐಪಿಎಲ್ ಅರ್ಧ ಶತಕವನ್ನ ಕಲಿ ಹಾಕಿದ್ರು. ಅಂತಿಮವಾಗಿ 98 ರನ್ಗಳ ಪಾಲುದಾರಿಕೆಯೊಂದಿಗೆ ಚೆನ್ನೈ ಕೇವಲ 18.1 ಓವರ್ಗಳಲ್ಲಿ ಗುರಿಯನ್ನು ತಲುಪಿ ಈ ಆವೃತ್ತಿಯ 4ನೇ ಗೆಲುವನ್ನು ಕೂಡ ಸಾಧಿಸಿತ್ತು. ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಇದೀಗ ಅಧಿಕೃತವಾಗಿ ಐಪಿಎಲ್ ಟೂರ್ನಿಮೆಂಟ್ ಇಂದ ಹೊರಗೆ ಬಿದ್ದಿದೆ ಅಂತ ಹೇಳ್ಬೋದು. ಹೀಗಾಗಿ ಯಾಕಂದ್ರೆ ತಾನು ಆಡಿರುವಂತ 9 ಪಂದ್ಯದಲ್ಲಿ 2 ಪಂದ್ಯವನ್ನು ಗೆದ್ದು ಕೇವಲ 4 ಅಂಕಗಳೊಂದಿಗೆ ಇದೀಗ 9ನೇ ಸ್ಥಾನದಲ್ಲಿ. ಹೀಗಾಗಿ ಇನ್ನು ಉಳಿದಂತ 5 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದರೂ ಕೂಡ ಅದರ ಟೋಟಲ್ ಅಂಕ 14 ಆಗತ್ತೆ. ಜೊತೆಗೆ ಐಪಿಎಲ್ ಟೂರ್ನಿಮೆಂಟ್ನ ಪ್ಲೇ ಆಫ್ ಅನ್ನ ತಲುಪಬೇಕಂದ್ರೆ ಕನಿಷ್ಠ 16ರಿಂದ 17 ಅಂಕವನ್ನು ಗಳಿಸಲೇಬೇಕಾಗತ್ತೆ. ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಅಧಿಕೃತವಾಗಿ ಐಪಿಎಲ್ ಟೂರ್ನಿಮೆಂಟ್ ಇಂದ ಹೊರಗೆ ಬಿದ್ದಿದೆ. ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಾನು ಆಡಿರುವಂಥ 9 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು 8 ಅಂಕಗಳೊಂದಿಗೆ ಇನ್ನು ಮುಂಬರುವ ಪಂದ್ಯದಲ್ಲಿ 5 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದರೂ ಕೂಡ
14 ಅಥವಾ 16 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇವತ್ತು ಆಡಿದಂಥ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ ಆಟ, IPL ಇಂದ ಹೊರಬಿದ್ದಂಥ ಮುಂಬೈ ಇಂಡಿಯನ್ಸ್ ತಂಡ, ಜೊತೆಗೆ ಪ್ರಶಸ್ತಿ ಸುತ್ತಿಗೆ ಚೆನ್ನೈ ಕೂಡ ಎಂಟ್ರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.